ಹೋಳಿ ಹಬ್ಬದ ಸಂಭ್ರಮ. ಮೈಸೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಹೋಳಿ ಹಬ್ಬದ ಸಂಭ್ರಮ ಆರಂಭವಾಗಿತ್ತು. ಮನೆಮನೆಗಳಲ್ಲಿ ಬಣ್ಣಗಳ ಹಾರಾಟ, ಸಿಹಿ ತಿಂಡಿಗಳ ಸುವಾಸನೆ, ಮಕ್ಕಳ ನಗುವಿನ ಕಲರವ ಎಲ್ಲ ಸೇರಿ ಹಬ್ಬದ ಮಜಾ ತುಂಬಿತ್ತು. ಆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅತ್ತೆ ಶಾಂತಮ್ಮ, ಮಾವ ರಾಮಯ್ಯ, ಸೊಸೆ ದೀಪ, ಗಂಡ ಕಾರ್ತಿಕ್ ಮತ್ತು ಇಬ್ಬರು ಮಕ್ಕಳು ರಿಷಿ, ನಿಖಿತಾ ಈ ಬಾರಿ ಹೋಳಿಯನ್ನು ಕುಟುಂಬದ ಎಲ್ಲರೂ ಸೇರಿ ಆಚರಿಸಲು ನಿರ್ಧರಿಸಿದರು. ಹಬ್ಬದ ಮುನ್ನದ ದಿನವೇ ಶಾಂತಮ್ಮ ಮತ್ತು ದೀಪ ಅಡುಗೆ ಮನೆಯಲ್ಲಿ ಹೋಳಿಗೆ, ಚಕ್ಕುಲಿ ಮತ್ತು ಲಡ್ಡುಗಳನ್ನು ತಯಾರಿಸುತ್ತಿದ್ದರು. ದೀಪ ಅತ್ತೆಗೆ ಸಹಾಯ ಮಾಡುತ್ತಾ, ಈ ಬಾರಿ ನಮ್ಮ ಹೋಳಿ ತುಂಬಾ ವಿಶೇಷ ಆಗಬೇಕು ಎಂದು ಹೇಳಿದಳು. ಶಾಂತಮ್ಮ ನಗುತ್ತಾ, ಕುಟುಂಬ ಒಟ್ಟಿಗೆ ಇದ್ದರೆ ಪ್ರತಿಯೊಂದು ಹಬ್ಬವೂ ವಿಶೇಷವೇ ಎಂದರು. ಹೋಳಿ ದಿನ ಬೆಳಿಗ್ಗೆ ರಾಮಯ್ಯ ತಾತ ಮಕ್ಕಳ ಜೊತೆ ನೀರಿನ ಬಲೂನುಗಳನ್ನು ಸಿದ್ಧಪಡಿಸಿದರು. ಕಾರ್ತಿಕ್ ಮನೆ ಮುಂಭಾಗ ಬಣ್ಣದ ರಂಗೋಲಿ ಹಾಕಲು ಸಹಾಯ ಮಾಡಿದನು. ಮಕ್ಕಳು ಕಾತರದಿಂದ ಬಣ್ಣದ ಪುಡಿಗಳನ್ನು ಹಿಡಿದು ಓಡಾಡುತ್ತಿದ್ದರು. ಮೊದಲು ದೀಪ ತನ್ನ ಅತ್ತೆಗೆ ತುಸು ಗುಲಾಬಿ ಬಣ್ಣ ಹಚ್ಚಿ ಆಶೀರ್ವಾದ ಪಡೆದಳು. ನಂತರ ಎಲ್ಲರೂ ಸೇರಿ ಬಣ್ಣಗಳನ್ನು ಹಚ್ಚಿಕೊಂಡು ಸಂತೋಷದಿಂದ ನಕ್ಕರು. ರಿಷಿ ಮತ್ತು ನಿಖಿತಾ ತಮ್ಮ ತಾತನನ್ನು ಬಣ್ಣಗಳಿಂದ ತುಂಬಿಸಿ ಹೋಲಿ ಹೇ ಎಂದು ಕೂಗಿದರು. ಎಲ್ಲರ ಮುಖದಲ್ಲೂ ಸಂತೋಷದ ಕಳೆ ಹೊಳೆಯುತ್ತಿತ್ತು. ಮಧ್ಯಾಹ್ನ ಕುಟುಂಬದ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು. ಹೋಳಿಗೆ ಮತ್ತು ಸಿಹಿತಿಂಡಿಗಳನ್ನು ಹಂಚಿಕೊಂಡರು. ಕಾರ್ತಿಕ್ ಆ ಕ್ಷಣಗಳನ್ನು ಮೊಬೈಲ್ನಲ್ಲಿ ಸೆರೆಹಿಡಿದನು. ಸಂಜೆ ಮನೆಯ ಮೆಟ್ಟಿಲಿನ ಮೇಲೆ ಎಲ್ಲರೂ ಕುಳಿತು ದಿನದ ನೆನಪುಗಳನ್ನು ಹಂಚಿಕೊಂಡರು. ಶಾಂತಮ್ಮ ಹೇಳಿದರು, ಹೋಳಿ ಎಂದರೆ ಕೇವಲ ಬಣ್ಣಗಳ ಆಟ ಅಲ್ಲ, ಕುಟುಂಬದ ಪ್ರೀತಿ ಮತ್ತು ಒಗ್ಗಟ್ಟಿನ ಹಬ್ಬ. ಎಲ್ಲರೂ ತಲೆ ಆಡಿದರು. ಆ ದಿನ ಮೈಸೂರು ಹಳ್ಳಿಯ ಆ ಮನೆಯಲ್ಲಿ ಹೋಳಿ ಹಬ್ಬವು ಬಣ್ಣಗಳಿಗಿಂತಲೂ ಹೆಚ್ಚು ಪ್ರೀತಿ, ನಗು ಮತ್ತು ಕುಟುಂಬದ ಬಾಂಧವ್ಯದ ಹಬ್ಬವಾಗಿ ನೆನಪಾಯಿತು.